ಹರೇ ಶ್ರೀನಿವಾಸ ಸರಸ್ವತಿ ಶ್ರೀವಾರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನವರಾತ್ರಿಯ ಒಂದು ವಸ್ತುಲು ಪೂಜೆ ಹಾಗೂ ಅಖಂಡ ದೀಪದ ಬಗ್ಗೆ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ವಸ್ತುಲು ಪೂಜೆ ಹೇಗೆ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ವಲ್ಪ ಅರಿಶಿನ ತಗೊಂಡು ವಸ್ತುಲು ತುಂಬ ಚೆನ್ನಾಗಿ ಹಚ್ಕೋಬೇಕು. ನೀಟಾಗಿ ಎಲ್ಲ ಕಡೆ ಹಚ್ಕೊಂಡು ಆನಂತರ ಒಂದು ರಂಗೋಲಿನ ಹಾಕೋಬೇಕು. ದಿನನಿತ್ಯ ನೀವು ಯಾವ ಥರ ಹಾಕೋತಿರೋ ಆ ಥರ ವಸ್ತುಲ ಮೇಲೆ ಒಂದು ರಂಗೋಲಿ ಹಾಕ್ಕೊಳ್ಳಿ. ಪ್ರತಿ ದಿವಸನೂ ನಾವು ಎದ್ದಿದ ತಕ್ಷಣ ಬಾಕ್ಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತೀವಿ. ಆದರೆ ವಿಶೇಷವಾಗಿ ವಸ್ತುಲಿಗೆ ನವರಾತ್ರಿಗೆ ವಿಶೇಷವಾಗಿ ವಸ್ತುಲ ಪೂಜೆನ ಮಾಡಲೇಬೇಕು. ಹೂವನ್ನೆಲ್ಲ ಇಟ್ಟು ನವರಾತ್ರಿಯಲ್ಲಿ 9-10 ದಿವಸನೂ ಇದೇ ಥರನೇ ನೀವು ಮಾಡಬೇಕು. ಮಾಡೋದ್ರಿಂದ ನಮಗೆ ತುಂಬ ಫಲ ಸಿಕ್ಕುತ್ತೆ. ಆದರೆ ಮೊದಲನೇ ದಿನ ಕೊನೆ ದಿನ ಮಾತ್ರ ತುಂಬ ವಿಶೇಷವಾಗಿರುತ್ತೆ. ಯಾಕಂದರೆ ಮೊದಲನೇ ದಿನ ಹೊಸ್ಲು ಲಕ್ಷ್ಮೀ ಸಮಾನ. ನಾವು ಮೇನು ಮನೆ ಒಳಗೆ ಹೋಗಬೇಕು ಅಂದರೆ ನಾವು ಮೊದಲಿಡೋದೇ ಹೊಸ್ಲಿಂದನೇ ನಮ್ಮ ಕಾರ್ಯಕ್ರಮ ಶುರು ಆಗೋದ್ರಿಂದ ಹೊಸ್ಲು ಪೂಜೆ ನಾವು ತುಂಬ ಚೆನ್ನಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಅಲ್ಲಿಗೆ ನಾವೊಂದು ನೈವೇದ್ಯ ತೋರಿಸಿ ಒಂದು 6 ಅರ್ಶಿನ ಕೊನೆನ ಆ ಹೊಸ್ಲ ಹತ್ರ ಇಟ್ಬಿಟ್ಟು ನಮ್ಮ ಇಷ್ಟಾರ್ಥವನ್ನೆಲ್ಲ ಈಡೇರಿಸಪ್ಪ ಅಂತ ಕೇಳಿಕೊಂಡು ತಾಯಿ ಮಹಾತಾಯಿ ದುರ್ಗೆನ ಲಕ್ಷ್ಮಿನ ಪೂಜೆ ಮಾಡಿ ಆನಂತರ ಒಂದು ನಿಂಬೆಹಣ್ಣ ನಮ್ಮ ಮನೆ ದೇವ್ರ ಫೋಟೋ ತವಿಂದ ನಿಲ್ಲಿಸ್ಕೊಂಡು ತಿರ್ಗಿ ಅದನ್ನ ಹೊಸ್ಲ ಮೇಲೆ ಇಟ್ಟು ಪೂಜೆ ಮಾಡಿ ಅದನ್ನು ಕಟ್ ಮಾಡಿ ಕತ್ರಿ ಕೈಲಿ ಬದಲಾಯಿಸಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಅದ್ರ ಮೇಲೆ ಇಟ್ಬಿಟ್ಟು ನಂತರ ನಾವು ಒಳ್ಳೇದಾಗಲಪ್ಪ ಅಂತ ಕೇಳಿಕೊಂಡು ನಮಸ್ಕಾರ ಮಾಡ್ಕೋಬೇಕು. ನಂತರ ಒಂದು ನಾವೇನು ಅರ್ಶಿನ ಕೊನೆನ ನಾವು ಹೊಸ್ಲ ಮೇಲೆ ಇಟ್ಟು ಪೂಜೆ ಮಾಡಿರ್ತೀವಲ್ಲ, ಅರ್ಶಿನ ಕೊನೆನ ಏನಕ್ಕಪ್ಪ ಕಟ್ತೀವಿ ಅಂದರೆ ನಮಗೆಲ್ಲ ಕಾರ್ಯನೂ ಶುಭ ಆಗಲಿ, ನಾವು ಮಾಡ್ತಿರೋ ಪೂಜೆಗೆ ಯಾವುದೇ ಅಡ್ಡಿ ಆತಂಕ ಬರದಂತೆ ಕಾಪಾಡಪ್ಪ ಅಂತ ಹೇಳ್ತಾ ನಾವೊಂಚೂರು ಅಕ್ಷತೆ ಕಾಳನ್ನ ಹೊಸ್ಲಿಗೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಆ ಅರ್ಶಿನ ಕೊನೆ ಏನು ಒಂದು 6 ಕೊನೆ ಕಟ್ಟಿರ್ತೀವಲ್ಲ ಅದನ್ನು ತಗೊಂಡು ಮೇಲು ಹೊಸ್ಲಿಗೆ ನಾವು ಅದನ್ನು ಕಟ್ಟಿ ಒಂದು ಹೂವು ಇಟ್ಟು ನಮಸ್ಕಾರ ಮಾಡ್ಕೋಬೇಕು. ಆ ನಂತರ ಪ್ರತಿದಿನ ಮಾಡ್ದಂಗೆ ತುಳಸಿ ಪೂಜೆ ಮಾಡಿಕೊಂಡು ನಾವು ನೆಕ್ಸ್ಟು ಅಖಂಡ ದೀಪನ ಹೇಗೆ ಪೂಜೆ ಮಾಡೋದನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ವರ್ಷವೂ ನಾವು ಮಾಡಲೇಬೇಕು ಅಂತ ಏನಿಲ್ಲ. ನಾವು ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಅಖಂಡ ದೀಪನ ಹಚ್ಬೋದು. 5 ವರ್ಷ 9 ವರ್ಷ ಆ ಥರ. ಮೊದಲಿಗೆ ನಾವು ಒಂದು ಮಣೆ ತೊಗೊಂಡು ಆ ಮಣೆ ಮೇಲೆ ನಮಗೆ ಏನು ದಿನನಿತ್ಯ ಬರೆಯೋದಾಗಲಿಲ್ಲ ಅಷ್ಟದಳ ಪದ್ಮ ರಂಗೋಲಿನ ಒಂದು ಬರ್ಕೋಬೇಕು. ಬರ್ಕೊಂಡು ನಂತರ ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಒಂಚೂರು ಅಕ್ಷತೆ ಕಾಳೆಲ್ಲ ಹಾಕಿ ನಾವೊಂದು ಹಿತ್ತಾಳೆದೋ ಬೆಳ್ಳಿದೋ ತಾಮ್ರದೋ ಒಂದು ತಟ್ಟೆನ ತೊಗೊಂಡು ಆ ತಟ್ಟೆಗೆ ನಾವು ಒಂದು ಲೋಟ ಅಕ್ಕಿನ ಹಾಕೋಬೇಕು. ಅಕ್ಕಿನ ಹಾಕ್ಕೊಳ್ತಾನೆ ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಬೇಕು, ನಮಗೆಲ್ಲ ಒಳ್ಳೆಯದಾಗಲಿ. ಮದುವೆ ಆಗದೆ ಇರೋ ಮಕ್ಕಳಿರ್ತಾರೆ ಮನೇಲಿ, ಕೆಲಸ ಸಿಗದೇ ಇರೋ ಅಂಥ ಮಕ್ಕಳಿರ್ತಾರೆ, ಅವರುಗಳು ವಯಸ್ಸಾದ ತಾಯಿದಿರು ನಮಗೊಂದು ಮಂತ್ರ ಬರಲ್ಲ, ನಮಗೇನಪ್ಪ ಮಾಡೋದು ಅಂದಂಗೆ ಏನಿಲ್ಲ. ಒಂದು ಶ್ರದ್ಧೆ ಭಕ್ತಿ ಮನಸ್ಸಲ್ಲಿದ್ದರೆ ಸಾಕು. ನಾವು ಅದನ್ನು ಆರಿಸ್ಕೊಂಡು ನಮ್ಮ ಮಕ್ಳಿಗೊಂದು ಗಂಡು ಸಿಕ್ಕಲಿ ಇಲ್ಲ ಒಂದು ಹೆಣ್ಣು ಸಿಕ್ಕಲಿ ಅಂತ ಅಂದ್ಕೋಬೋದು, ಇಲ್ಲ ಒಂದು ಆರೋಗ್ಯ ಸುಧಾರಿಸ್ಲಿ ಅಂತ ಅಂದ್ಕೊಂಡು ಈ ದೀಪಾರಾಧನೆ ಯಾರು ಬೇಕಾದರೂ ಮಾಡ್ಬೋದು. ಅವರು ಇವರು ಅಂತ ಏನೂ ಇಲ್ಲ. ನೀವು ಇಷ್ಟು ವರ್ಷ ಮಾಡಬೇಕು ನಾನು ಮಾಡಿರಲಿಲ್ವಲ್ಲಪ್ಪ ಅನ್ನಂಗೂ ಏನಿಲ್ಲ. ನಿಮ್ಮ ಸಂಕಲ್ಪ ಒಂದು 3 ವರ್ಷನೋ 5 ವರ್ಷನೋ 9 ವರ್ಷನೋ ನಿಮ್ಮ ಯಥಾಶಕ್ತಿ ಇರೋ ತಕ್ಕ ನೀವು ಮಾಡ್ಬೋದು. ಆನಂತರ ಒಂದು ದೀಪ ತೊಗೊಂಡು ಆ ದೀಪಕ್ಕೆ ಅರಿಶಿನ ಎಲ್ಲ ಹಚ್ಕೊಂಡು ಒಂದು ತಾಯಿ ಫೋಟೋನ ಒಂದು ಮಹಾಲಕ್ಷ್ಮಿ ಫೋಟೋ ತೊಗೊಂಡು ಒಂದು 6 ಕಾವಡೆ. ನಾವು ಏನಕ್ಕೆ ಇವೆಲ್ಲ 6 ಅಂತ ಹಾಕೋತೀವಿ ಅಂದರೆ ಅದು ಶುಕ್ರದ ಸಂಕೇತ. 6 ಕಾವಡೆ, 6 ಗೋಮತಿ ಚಕ್ರ, 6 ಕಮಲದ ಬೀಜ ಮತ್ತು 6 ಏಲಕ್ಕಿ ತಗೋತೀವಿ. ಏಲಕ್ಕಿ ತುಂಬ ಅಂತೆ. ಏಲಕ್ಕಿ ಅಂದರೆ ಲಕ್ಕಿ ಅಂತೆ. ನಾವೇನು ಪೂಜೆ ಮಾಡಿದ್ರು ಏಲಕ್ಕಿ ಇಟ್ಟು ಪೂಜೆ ಮಾಡಬೇಕಂತೆ. ಆಗ 6 ಕಾಯಿನು, 6 ಗುರ್ಗಂಜಿ ಎಲ್ಲ 6 ಥರ ಸಂಬಂಧಪಟ್ಟಂಗೆ ತಗೊಂಡು ನಾವೆಲ್ಲ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಆನಂತರ ದೀಪ ಇಟ್ಕೋಬೇಕು. ದೀಪ ಇಟ್ಕೊಂಡು ಒಂದು ದೊಡ್ಡ ಪತ್ತಿನ ಒಸ್ಕೋಬೇಕು. ಯಾಕಂದರೆ ಅದು 9-10 ದಿವಸ ಇರಬೇಕಲ್ವಾ. ಹಂಗಾಗಿ ಆ ದೊಡ್ಡ ಬತ್ತಿನ ಹಾಕ್ಕೊಂಡು ನಾವು 3 ಥರ ಎಣ್ಣೆ ಹೆಂಗೆ ಅಂದರೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಕೊಂಡು ಒಂದು ತುಪ್ಪ
ಕೊಬ್ಬರಿ ಎಣ್ಣೆ ಮತ್ತು ಒಂದು ಎಳ್ಳೆಣ್ಣೆ 3 ಥರ ಎಣ್ಣೆನ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಲೋಟದಲ್ಲಿ ಒಂದು ಬಟ್ಲಲ್ಲಿ ಹಾಕಿಟ್ಕೋಬೇಕು. ಇಟ್ಕೊಂಡು ನಾವು ಆ ದೀಪಕ್ಕೆ ಎಣ್ಣೆ ಹಾಕ್ತಿದ್ದಂಗೆ ನಾವು ಒಂದು ಸ್ವಲ್ಪ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಅವಲ್ಲೇ ಹೇಳಿದ್ನಲ್ಲ, ಅಪ್ಪ ನಮ್ಗೆ ಮಾಡೋಕ್ಕೆ ಬರುತ್ತೋ ಬರಲ್ವೋ ಅಂತ ಯಾರೂ ಅನುಮಾನ ಪಡಬೇಡಿ. ಇದು ಯಾರೂ ಹೇಳ್ಕೊಡೋವಂಥ ವಿದ್ಯೆನೇ ಅಲ್ಲ. ನಂತರ ಅದಕ್ಕೊಂದು ಗೆಜ್ಜೆ ವಸ್ತ್ರ ಹಾಕ್ಕೊಂಡು, ಅದು ಆನೆ ನಾನು ಸುಮ್ಮನೆ ಇತ್ತು, ಆನೆ ಒಳ್ಳೆಯ ಸಂಕೇತ ಅಂದ್ಬಿಟ್ಟು, ಲಕ್ಷ್ಮಿಗೆ ತುಂಬ ಪ್ರೀತಿ ಅಲ್ವಾ ಆನೆ ಅಂತ ಆನೆನ ಆ ಕಡೆ ಈ ಕಡೆ ಒಂದು ಆನೆ ಇಟ್ಕೊಂಡಿದ್ದೀನಿ. ಮತ್ತು ಹೂವಿನ ಅಲಂಕಾರ ಎಲ್ಲ ರೆಡಿ ಮಾಡಿಕೊಂಡು, ನೀವು ಅಷ್ಟೇ ನಿಮ್ಮ ಮನೇಲಿ ಸಿಂಪಲಾಗೆ ಮಾಡಿ. ನಮಗೆ ಮಂತ್ರ ಬರಲ್ಲ ಏನಪ್ಪ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಓಂ ದುರ್ಗಾಯೇ ನಮಃ, ಓಂ ಕಾಳಿಯೇ ನಮಃ, ಓಂ ಸರಸ್ವತಿಯೇ ನಮಃ, ಓಂ ಲಕ್ಷ್ಮಿಯೇ ನಮಃ ಇಷ್ಟು ಹೇಳ್ಕೊಂಡ್ರು ಸಾಕು, ದೇವರು ಒಲಿತಾಳೆ. ನೀವು ಏನೇ ಒಂದು ಮಾಡಬೇಕಾದ್ರೂ ಶ್ರದ್ಧೆ ಭಕ್ತಿ ತುಂಬ ಮುಖ್ಯ. ನಾನು ಹೇಳ್ದಂಗೆ ನೋಡಿ 3 ಥರ ಎಣ್ಣೆನ ನೀವು ಮಿಕ್ಸ್ ಮಾಡಿಕೊಂಡು, ಯಾಕಂದರೆ ಮನೇಲಿ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಇದ್ದೇ ಇರುತ್ತೆ, ತುಪ್ಪ ಇದ್ದೇ ಇರುತ್ತೆ, ಎಲ್ಲನೂ ನೀವು ಮಿಕ್ಸ್ ಮಾಡ್ಕೊಳ್ಳಿ. 3 ಥರ ಎಣ್ಣೆ ಮಾಡಿಕೊಂಡು ನೀವು ಸಂಕಲ್ಪ ಮಾಡಬೇಕು. ಏನೇ ಒಂದು ಕಾರ್ಯ ಮಾಡಬೇಕು ಅಂದರೆ ಸುಮ್ಮನೆ ನಾವು ಹಚ್ತೀವಿ ಅಂತ ಹಚ್ಚೋದಲ್ಲ. ಈ ದೀಪನ ಏನಕ್ಕೆ ಹಚ್ತಾ ಇದ್ದೀವಿ ಅಂತ ನಿಮ್ಮ ಮನಸ್ಸಲ್ಲಿ ಹಚ್ಚಿ ಆನಂತರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಷ್ಟು ತುಂಬ ಒಳ್ಳೆಯದೇ. ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದು ಒಂದು 5-5:15 ಒಳಗಡೆ ಈ ಪೂಜೆ ಮಾಡಿ, ತುಂಬ ಫಲ ಸಿಗುತ್ತೆ ನಿಮಗೆ. ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ. ನಾನು 10 ವರ್ಷದಿಂದ ಈ ಪೂಜೆನ ಮಾಡ್ಕೊಳ್ತಾ ಬಂದಿದ್ದೀನಿ. ನಮಗೂ ತುಂಬ ಒಳ್ಳೆಯದಾಗಿರೋದ್ರಿಂದ ಈ ವಿಡಿಯೋನ ಮಾಡಬೇಕು ಅಂತ ಈ ವರ್ಷ ಮಾಡಿ. ನೀವು ಈ ಪೂಜೆನ ಮಾಡಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ. ಮನೇಲಿರುವಂಥ ಒಂದು ಅರಿಶಿನ ಕುಂಕುಮ ಹೂವು ಏನು ಹೊರಗಡೆಯಿಂದ ತರೋವಂಥದ್ದು ಏನೂ ಇಲ್ಲ. ಕಡ್ಡಿ ಕರ್ಪೂರ ಎಲ್ಲ ಇರುತ್ತೆ. ಒಂದು ಕಾಯಿ ಇದ್ದರೆ ಕಾಯಿ ಹೊಡಿಬೋದು, ಮೊದಲೇ ದಿವಸ ಮತ್ತು ಲಾಸ್ಟ್ನೇ ದಿವಸ ಹೊಡಿಬೋದು. ನೀವು ಎಲ್ಲ ಒಳ್ಳೇದು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ದೇವ್ರಿಗೆ ಯಾವ ನೈವೇದ್ಯ ಯಾವ ಬಣ್ಣ ಅಂತ ಹೇಳಿ ನಾನೊಂದು ವಿಡಿಯೋ ಮಾಡ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.